ನಮಸ್ಕಾರ. ಪುಸ್ತಕದ ಮನೆಗೆ ಸ್ವಾಗತ. ಭಾರತದ ಒಂದು ಪ್ರಮುಖವಾಗಿರುವಂತಹ ಒಂದು ನಾಟಕ ಶಿಕ್ಷಣ ತರಬೇತಿ ಕೇಂದ್ರ ಅಂತ ಹೇಳಿದರೆ ಅದು ನವದೆಹಲಿಯಲ್ಲಿ ಇರುವಂತಹ ರಾಷ್ಟ್ರೀಯ ನಾಟಕ ಶಾಲೆ. ಇದನ್ನು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಅಂತಲೂ ಕೂಡ ಕರೀತಾರೆ. ಇದು ಪ್ರಮುಖವಾದಂತಹ ಕೇಂದ್ರ ಇರುವಂಥದ್ದು ನವದೆಹಲಿಯಲ್ಲಿ. ಇದು ಭಾರತ ಸರ್ಕಾರದ ಸಂಸ್ಕೃತಿ ಸಚಿವಾಲಯದ ಅಡಿಯಲ್ಲಿ ಇರುವಂತಹ ಒಂದು ಸ್ವಾಯತ್ತವಾಗಿರುವಂತಹ ಸಂಸ್ಥೆ ಅಂತ ಹೇಳ್ಬೋದು. 1959ನೇ ಇಸ್ವಿಯಲ್ಲಿ ಇದನ್ನು ಸಂಗೀತ ನಾಟಕ ಅಕಾಡೆಮಿ ಪ್ರಾರಂಭ ಮಾಡುತ್ತೆ. 1975ನೇ ಇಸ್ವಿಯಲ್ಲಿ ಇದನ್ನು ಒಂದು ಸ್ವಾಯತ್ತ ಸಂಸ್ಥೆ ಅಂತ ಹೇಳಿ ಘೋಷಣೆಯನ್ನು ಮಾಡಲಾಗುತ್ತೆ. ಇದರ ಮೂಲವನ್ನು ನಾವು 1954ನೇ ಇಸ್ವಿಯಲ್ಲಿ ನಡೆದಿರುವಂತಹ ಒಂದು ವಿಚಾರ ಸಂಕಿರಣದ ಮೂಲಕ ನಾವಿದನ್ನು ಗುರುತಿಸಬಹುದು. 1955ನೇ ಇಸ್ವಿಯಲ್ಲಿ ಈ ಒಂದು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಅಂದರೆ ರಾಷ್ಟ್ರೀಯ ನಾಟಕ ಶಾಲೆಯ ಒಂದು ಕರಡನ್ನು ರಚನೆ ಮಾಡಲಾಗುತ್ತೆ. ಅದಾದ ನಂತರದಲ್ಲಿ ಈ ಒಂದು ನಾಟಕ ಶಾಲೆಯನ್ನು ನಿಜಾಮುದ್ದೀನ್ ಪಶ್ಚಿಮದಲ್ಲಿ ಈ ಒಂದು ನಾಟಕ ಶಾಲೆಯನ್ನು ಪ್ರಾರಂಭ ಮಾಡುತ್ತಾರೆ. ಅದಾದ ನಂತರದಲ್ಲಿ ಪ್ರಾರಂಭದಲ್ಲಿ ಈ ಒಂದು ನಾಟಕ ಶಾಲೆಯನ್ನು ಏಷ್ಯನ್ ರಂಗಭೂಮಿ ಸಂಸ್ಥೆ ಅಂತಲೂ ಕೂಡ ಕರೀತಾ ಇರ್ತಾರೆ. 1961ನೇ ಇಸ್ವಿಯಲ್ಲಿ ಈ ಒಂದು ರಾಷ್ಟ್ರೀಯ ನಾಟಕ ಶಾಲೆಯ ಮೊದಲನೆಯ ಬ್ಯಾಚ್ ಅಲ್ಲಿಂದ ಉತ್ತೀರ್ಣರಾಗಿ ಅವರು ಹೊರಗಡೆ ಬರ್ತಾರೆ. ಒಟ್ಟಾರೆ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಅಂದರೆ ರಾಷ್ಟ್ರೀಯ ನಾಟಕ ಶಾಲೆಯಲ್ಲಿ 2 ರಂಗಮಂದಿರಗಳನ್ನು ನಾವು ಗುರುತಿಸಬಹುದು. ಅದರಲ್ಲಿ ಮೊದಲನೆಯದು 200 ಆಸನಗಳನ್ನು ಒಳಗೊಂಡಿರುವಂತಹ ಒಂದು ಸ್ಟುಡಿಯೋ ರಂಗಮಂದಿರ. ಅದರ ಜೊತೆಯಲ್ಲಿ ಆಲದ ಮರದ ಕೆಳಗೆ ತೆರೆದ ಮೇಘದೂತ ರಂಗಮಂದಿರ ಅನ್ನುವಂತಹ 2 ರಂಗಮಂದಿರಗಳು ನಮಗಿಲ್ಲಿ ಕಾಣಲಿಕ್ಕೆ ಸಿಗತ್ತೆ. 1999ನೇ ಇಸ್ವಿಯಲ್ಲಿ ರಾಷ್ಟ್ರೀಯ ನಾಟಕ ಶಾಲೆ ಮೊದಲ ರಾಷ್ಟ್ರೀಯ ರಂಗ ಉತ್ಸವವನ್ನು ಆಗಿರುವಂತಹ ಭಾರತ್ ರಂಗ ಮಹೋತ್ಸವವನ್ನು ಅದು ಆಯೋಜನೆಯನ್ನು ಕೂಡ ಮಾಡುತ್ತೆ. ಇದನ್ನು ಸಾಮಾನ್ಯವಾಗಿ ಪ್ರತಿ ವರ್ಷ ಜನವರಿ ತಿಂಗಳ 2ನೇ ವಾರದಲ್ಲಿ ಇದನ್ನು ನಡೆಸಿಕೊಂಡು ಬರುವಂಥದ್ದು ಮೊದಲಿನಿಂದಲೂ ಕೂಡ ರೂಢಿಯಲ್ಲಿರುವಂತಹ ಒಂದು ಪದ್ಧತಿ. 2008ನೇ ಇಸ್ವಿಯಲ್ಲಿ ಭಾರತ್ ರಂಗ ಮಹೋತ್ಸವವನ್ನು NSD ತನ್ನ ಒಂದು ಹಳೆಯ ವಿದ್ಯಾರ್ಥಿಗಳ ಜೊತೆಯಲ್ಲಿ ನಡೆಸುವಂತಹ ಒಂದು ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಹೋಗುತ್ತೆ. ಅದರ ಮುಂದುವರೆದ ಭಾಗವನ್ನು ನಾವು ನೋಡ್ತಾ ಹೋಗೋದಾದರೆ 2005 ಮಾರ್ಚ್ 16ನೇ ತಾರೀಕು ಭಾರತ ಸರ್ಕಾರ ಈ ಒಂದು ರಾಷ್ಟ್ರೀಯ ನಾಟಕ ಶಾಲೆಗೆ ಡೀಮ್ಡ್ ವಿಶ್ವವಿದ್ಯಾಲಯದ ಒಂದು ಎಲ್ಲ ಸ್ಥಾನಮಾನವನ್ನು ಕೊಡುತ್ತೆ. ಆದರೆ ಕೆಲವೊಂದು ಕಾರಣಾಂತರಗಳಿಂದ 2011ನೇ ಇಸ್ವಿಯಲ್ಲಿ ಈ ಒಂದು ಡೀಮ್ಡ್ ವಿಶ್ವವಿದ್ಯಾಲಯದ ಒಂದು ಎಲ್ಲ ಸ್ಥಾನಮಾನಗಳನ್ನು ಭಾರತ ಸರ್ಕಾರ ಈ ಒಂದು ನಾಟಕ ಶಾಲೆಯಿಂದ ವಾಪಸ್ ತೆಗೆದುಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಹೋಗುತ್ತೆ. ಇದು ಅಕ್ಟೋಬರ್ 2011ನೇ ಇಸ್ವಿಯಲ್ಲಿ ನಡೆದಿರುವಂತಹ ಒಂದು ಪ್ರಸಂಗ. ಇದರ ಜೊತೆಯಲ್ಲಿ ವೃತ್ತಿಪರ ರಂಗಭೂಮಿಯನ್ನು ಅಲ್ಲಿ ಅವರು ಉತ್ತೇಜನವನ್ನು ಕೊಡಬೇಕು ಅನ್ನುವಂತಹ ಒಂದು ಕಾರ್ಯಕ್ರಮದಿಂದಾಗಿಯೇ ರೆಫರ್ಟರಿ ಒಂದು ಸಂಸ್ಥೆಯನ್ನು ಕೂಡ ಅಲ್ಲಿ ಪ್ರಾರಂಭ ಮಾಡುತ್ತಾರೆ. ಈ ರೆಫರ್ಟರಿ ರಂಗಮಂದಿರ 1964ನೇ ಇಸ್ವಿಯಲ್ಲಿ ಅದು ಪ್ರಾರಂಭವಾಗುತ್ತೆ. ಈ ಒಂದು ರೆಫರ್ಟರಿ ರಂಗಮಂದಿರದ ಮುಖಾಂತರ ಸುಮಾರು 120 ನಾಟಕಗಳನ್ನು ಇಲ್ಲಿವರೆಗೆ ಪ್ರದರ್ಶನವನ್ನು ಕೂಡ ಮಾಡಿರುವಂಥದ್ದು ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಅದಾದ ನಂತರದಲ್ಲಿ 1989ನೇ ಇಸ್ವಿಯಲ್ಲಿ ಥಿಯೇಟರ್ ಇನ್ ಎಜುಕೇಷನ್ ಕಂಪನಿ ಅನ್ನುವಂತಹ ಒಂದು ಸಂಸ್ಥೆಯನ್ನು ಕೂಡ ಈ ರಾಷ್ಟ್ರೀಯ ನಾಟಕ ಶಾಲೆಯ ಅಡಿಯಲ್ಲಿ ಸ್ಥಾಪನೆಯನ್ನು ಮಾಡಲಾಗುತ್ತೆ. ಇದನ್ನು ಸಂಸ್ಕಾರ್ ರಂಗ್ ಚೋಲಿ ಅಂತಲೂ ಕೂಡ ಕರೆಯಲಾಗುತ್ತೆ. ಇದರ ಅಡಿಯಲ್ಲಿ ಸುಮಾರು 8ರಿಂದ 16 ವರ್ಷದ ಮಧ್ಯದಲ್ಲಿ ಇರುವಂತಹ ಮಕ್ಕಳಿಗೆ ಇಲ್ಲಿ ರಂಗ ಶಿಕ್ಷಣವನ್ನು ಕೂಡ ನೀಡ್ತಾ ಹೋಗ್ತಾರೆ. ಇಲ್ಲಿ ಪ್ರದರ್ಶನದ ಮುಖ್ಯವಾಗಿರುವಂತಹ ಸ್ಥಳಗಳು ಅಂತ ಹೇಳಿದರೆ ಅಭಿಮಂಚ್ ಆಡಿಟೋರಿಯಂ, ಸಮ್ಮುಖ ಆಡಿಟೋರಿಯಂ ಮತ್ತು ಬಹುಮುಖ ಆಡಿಟೋರಿಯಂ ಅನ್ನುವಂತಹ 3 ಆಡಿಟೋರಿಯಂಗಳ ಮೂಲಕ ಈ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ತನ್ನ ನಾಟಕಗಳ ಪ್ರದರ್ಶನವನ್ನು ಕೂಡ ಮಾಡ್ತಾ ಹೋಗುತ್ತೆ. ಇದರ ಪ್ರಾದೇಶಿಕ ಕೇಂದ್ರಗಳನ್ನು ನಾವು ನೋಡ್ತಾ ಹೋಗೋದಾದರೆ ಬೆಂಗಳೂರು, ವಾರಣಾಸಿ ಮತ್ತು ಆಂಧ್ರ ಪ್ರದೇಶದ ರಾಜಮಂಡ್ರಿ.
1999ನೇ ಇಸ್ವಿಯಲ್ಲಿ ಪ್ರಾರಂಭವಾಗಿರುವಂತಹ ಭಾರತ ರಂಗಮಂಚ ಮಹೋತ್ಸವವನ್ನು ಏಷ್ಯಾದ ಅತಿ ದೊಡ್ಡ ರಂಗಭೂಮಿ ಅಂತ ಇವತ್ತಿಗೂ ಕೂಡ ಅದನ್ನು ಗುರುತಿಸಿದ್ದಾರೆ. ಇದರ ವಿಸ್ತರಣಾ ಕೇಂದ್ರಗಳನ್ನು ನೋಡ್ತಾ ಹೋಗೋದಾದರೆ ಸಿಕ್ಕಿಂ, ಬೆಂಗಳೂರು, ತ್ರಿಪುರ ಮತ್ತು ವಾರಣಾಸಿಗಳಲ್ಲಿ ನಮಗಿದು ಕಾಣಲಿಕ್ಕೆ ಸಿಗತ್ತೆ. 2024ನೇ ಇಸ್ವಿಯಲ್ಲಿ ರಾಷ್ಟ್ರೀಯ ನಾಟಕ ಶಾಲೆ 3 ತಿಂಗಳುಗಳ ಸರ್ಟಿಫಿಕೇಟ್ ಕೋರ್ಸನ್ನು ಕೂಡ ಅದು ಪರಿಚಯಿಸಿದೆ. ಈ ರಾಷ್ಟ್ರೀಯ ನಾಟಕ ಶಾಲೆಯ ಒಂದಷ್ಟು ಪ್ರಕಟಣೆಗಳನ್ನು ನಾವು ನೋಡ್ತಾ ಹೋಗೋದಾದರೆ ಥಿಯೇಟರ್ ಇಂಡಿಯಾ, ರಂಗಪ್ರಸಂಗ, ರಾಜಭಾಷಾ ಮಂಜೂಷಾ ಹಾಗೂ ರಂಗಮಂಚ್ ಅನ್ನುವಂತಹ ಕೆಲವೊಂದಷ್ಟು ಪ್ರಕಟಣೆಗಳನ್ನು ಈ ರಾಷ್ಟ್ರೀಯ ನಾಟಕ ಶಾಲೆ ಹೊರತಂದಿದೆ. ಇದಿಷ್ಟು ರಾಷ್ಟ್ರೀಯ ನಾಟಕ ಶಾಲೆಯ ಕುರಿತಾಗಿ ಒಂದಷ್ಟು ಸಂಕ್ಷಿಪ್ತವಾಗಿರುವಂತಹ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ. ನಮಸ್ಕಾರ.